ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. GDS 4th ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ನ ಕೇಳ್ತಾ ಇದ್ದೀರಾ. ಸೊ ಈಗ 26ನೇ ತಾರೀಕು ಅಂದರೆ ಇವತ್ತಿನವರೆಗೂ ಕೂಡ ಥರ್ಡ್ ಮೆರಿಟ್ ಲಿಸ್ಟ್ ಏನು ರಿಲೀಸ್ ಆಗಿತ್ತು ಅದರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇತ್ತು. ಸೊ ಇದಾದ ನಂತರ ಮತ್ತೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಚೆನ್ನಾಗಾಗ್ದೇ ರಿಜೆಕ್ಟ್ ಆಗಿರುವಂಥವ್ರು, ಅಂದರೆ ಡಾಕ್ಯುಮೆಂಟ್ ಸರಿ ಇಲ್ಲದೆ ರಿಜೆಕ್ಟ್ ಆಗಿರೋವಂಥವ್ರು ಇರ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲದೆ ಇರೋರು ಇರ್ತಾರೆ. ಹಾಗೆಯೇ ಇಷ್ಟೆಲ್ಲ ಮೆರಿಟ್ ಲಿಸ್ಟ್ಗಳು ಬರುತ್ತೆ ಅಂತ ಗೊತ್ತಿಲ್ಲದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೆಲವರು ಅಟೆಂಡ್ ಮಾಡಿರಲ್ಲ. ಸೊ ಅದೆಲ್ಲನೂ ಕೂಡ ವೇಕೆನ್ಸೀಸ್ ಇರುತ್ತೆ. ಮತ್ತು ಇನ್ನೊಂದು 10-15 ಡೇಸ್ ಒಳಗಡೆ ಅಂದರೆ ನಿಮಗೆ ಜೂನ್ 10ನೇ ತಾರೀಕು ಒಳಗಡೆ ನಿಮಗೆ ಮತ್ತೊಂದು ಲಿಸ್ಟ್ ರಿಲೀಸ್ ಆಗುತ್ತೆ, 4th ಮೆರಿಟ್ ಲಿಸ್ಟು. 4th ಮೆರಿಟ್ ಲಿಸ್ಟ್ ಬರುತ್ತಾ ಬರಲ್ವಾ ಅಂತಂದರೆ ಖಂಡಿತವಾಗ್ಲೂ 4th ಮೆರಿಟ್ ಲಿಸ್ಟು ಬರುತ್ತೆ. ನಾನು ಇದು ತುಂಬ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. 4th ಮೆರಿಟ್ ಲಿಸ್ಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಜೂನ್ 10 ಒಳಗಡೆ ಬರುತ್ತೆ. ಅದಾದ ನಂತರ ನಿಮಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಒಟ್ಟಿನಲ್ಲಿ ಜೂನ್ 30ಗೆ ಈ ಒಂದು ಸ್ಕೆಡ್ಯೂಲ್ ಏನಿತ್ತು ಆ ಸ್ಕೆಡ್ಯೂಲ್ ಎಂಡ್ ಆಗುತ್ತೆ, ಅಂದರೆ ಜನವರಿ ಸ್ಕೆಡ್ಯೂಲ್ ಎಂಡ್ ಆಗುತ್ತೆ. ಅದಾದ ನಂತರ ನಿಮಗೆ ಯಾವುದೇ ರೀತಿಯಾದಂತಹ ಮೆರಿಟ್ ಲಿಸ್ಟ್ಗಳು ಬರುವುದಿಲ್ಲ. ಈಗ 4th ಮೆರಿಟ್ ಲಿಸ್ಟ್ ಏನಿದೆ ಇದು ಲಾಸ್ಟ್ ಮೆರಿಟ್ ಲಿಸ್ಟ್, ಓಕೆನಾ. ಇದಾದ ನಂತರ ಯಾವುದೇ ಮೆರಿಟ್ ಲಿಸ್ಟ್ಗಳು ಕೂಡ ಬರೋದಿಲ್ಲ, ಓಕೆನಾ. ಸೊ ಕಟ್ ಆಫ್ ಬಂದು ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ, ಯಾಕೆಂದರೆ ವೇಕೆನ್ಸೀಸ್ ಕಡಿಮೆ ಇರುತ್ತೆ. ಈಗ 95-96 ಇರೋದ್ರಿಂದ ಅದೇ ಕಂಟಿನ್ಯೂ ಆಗುತ್ತೆ, ಯಾಕೆಂದರೆ ವೇಕೆನ್ಸೀಸ್ ಕಡಿಮೆ ಆಗುತ್ತೆ ಅಲ್ವಾ ಮೆರಿಟ್ ಲಿಸ್ಟ್ಗಳು ಬಿಡ್ತಾ ಇದ್ದಂಗೆ. ಹಾಗಾಗಿ ನಿಮಗೆ 95 ಅಬೋನೇ ಇರುತ್ತೆ ಮೆರಿಟ್ ಏನು ಕಟ್ ಆಫು. ಸೊ ನೆಕ್ಸ್ಟು ಇನ್ನೊಂದು ಸ್ಕೆಡ್ಯೂಲು ಸ್ಟಾರ್ಟ್ ಆದಾಗ ನಿಮಗೆ ಪರ್ಸಂಟೇಜ್ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಮತ್ತು ಇನ್ನೊಂದು ನೋಟಿಫಿಕೇಷನ್ ಯಾವಾಗಾಗುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಕ್ಲಾರಿಟಿನ ಕೊಡ್ತೀನಿ, ಮತ್ತು ಅಫಿಷಿಯಲ್ಲಾಗಿ ಅಪ್ಡೇಟ್ ಏನಾದರೂ ಬಂತು ಅಂತ ಅಂದರೆ. ಸೊ GDS ರಿಲೇಟೆಡ್ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಮತ್ತು ಇದೇ ಥರ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.